ಯಾದಗಿರಿ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣದ ಒಳಭಾಗದಲ್ಲಿರ್ತಕ್ಕಂಥ ಈಜು ಕೊಳದಲ್ಲಿ ಒಂದು ಏನು ಅವ್ಯವಸ್ಥೆ ಆಗಿರ್ತಕ್ಕಂಥ ಒಂದು ಬೀದಿ ನಾಯಿಗಳ ಕಾಟ ಮತ್ತು ಸ್ವಚ್ಛತೆ ಏನು ಇರಲಿಲ್ಲ. ಆ ಸ್ಥಳಕ್ಕೆ ಸಾಮಾಜಿಕ ಹೋರಾಟಗಾರರಾದ ಉಮೇಶ್ ಕೆ ಮುದ್ನಾಳ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳವನ್ನು ಪರಿಶೀಲಿಸಿದ ತಕ್ಷಣ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದರು. ಆದಷ್ಟರೊಳಗಡೆ ಅಭಿವೃದ್ಧಿ ಅಧಿಕಾರಿಗಳು ಎಚ್ಚೆದ್ದು ಆ ಒಂದು ಈಜುಕೊಳ ಅಂದರೆ ಸ್ವಿಮ್ಮಿಂಗ್ ಪೂಲನ್ನು ಭಾಳ ಸ್ವಚ್ಛತೆಯಾಗಿ ಮಾಡಿದ್ದಾರೆ. ಈಗ 100ರಿಂದ 150 ಜನ ಆ ಒಂದು ಈಜುಕೊಳದಲ್ಲಿ ಎಂಜಾಯ್ನ ಮಾಡ್ತಿದ್ದಾರೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಇಂದು ನಾವು ಯಾದಗಿರಿ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಂದಿದ್ದೀವಿ. ನಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ತುಂಬ ಚೆನ್ನಾಗಿ ಜಿಲ್ಲಾ ಕ್ರೀಡಾಂಗಣದವರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಹಳ್ಳಿಗಳಲ್ಲಿ ನೀರು ಬರಗಾಲದ ಕಾರಣ ನಮ್ಮ ಹಳ್ಳಿಗಳಲ್ಲಿ ಕೆರೆಗಳು ಬಾವಿಗಳು ಎಲ್ಲ ಬತ್ತಿ ಹೋಗಿದ್ದಾವೆ. ಅದಕ್ಕೆ ನಾವು ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ವಿಮ್ಮಿಂಗ್ ಮಾಡಲು ಬಂದಿದ್ದೇವೆ. ಇಲ್ಲಿ ತುಂಬ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದಾರೆ. ಇಲ್ಲಿ ಜಿಲ್ಲಾ ಕ್ರೀಡಾಂಗಣದ ಸ್ವಿಮ್ಮಿಂಗ್ ಪೂಲಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿದವರಿಗೆ ಧನ್ಯವಾದಗಳು ಮತ್ತು ಜಿಲ್ಲಾ ಕ್ರೀಡಾಂಗಣದವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಹೆಸರು ಅವಿನಾಶ್ ಅಂತೇಳಿ. ನಾವು ಯಾದಗಿರಿ ಜಿಲ್ಲೆ ಇಲ್ಲೇ ಟೌನಲ್ಲೇ ಇರ್ತೀವಿ ರೀ ಸರ. ಇದು ಸ್ವಿಮ್ಮಿಂಗ್ ಪೂಲ್ ಅಂದರೆ ಇನ್ನೂ ಭಾಳ ಚೆನ್ನಾಗಿದೆ ಸರ. ನೀರು ಬೇಕಾದ್ರೆ ಇಲ್ಲಿ ಎಲ್ಲ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದು ಆಟ ಆಡ್ಬೋದು. ಇಲ್ಲಿ ಇನ್ನೂ ಬೇಕಿದ್ರೆ ಮುಂದೆ ನಿಮ್ಮ ಫ್ರೆಂಡ್ಸ್ ಯಾರಿಗಾದರೂ ಕರ್ಕೊಂಬರ್ಬೋದು. ಇಲ್ಲಿ ಒಳ್ಳೆ ಕ್ಲೀನ್ ಎಲ್ಲಷ್ಟಿದೆ, ನೀರೆಲ್ಲ ಸ್ವಚ್ಛವಾಗಿದೆ. ಇನ್ನು ನೀರು ಕುಡಿಯೋಕ್ಕೆ ನೀರು ಬೇಕಾದರೂ ಇದೆ, ಸ್ನಾನ ಮಾಡೋಕ್ಕೂ ಇದೆ. ಎಲ್ಲ ಇಲ್ಲಿ ಸಿಬ್ಬಂದಿಗಳು ಕೂಡ ಚೆನ್ನಾಗಿ ನಮ್ಮ ಕೂಡ ಇದು ಮಾಡ್ತಾರೆ, ಅನುಸರಿಸ್ಕೊಂಡು ಹೋಗ್ತಾರೆ. ಇದೆಲ್ಲ ಇನ್ನೂ ಭಾರಿ ಇದೆ ಸರ್. ಇಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲು ಸ್ವಚ್ಛವಾಗಿದೆ. ಇನ್ನು ನೀರು ಮಾತ್ರ ಸೂಪರ್ ಸರ. ಎಲ್ಲರೂ ಎಂಜಾಯ್ಮೆಂಟ್ ಮಾಡ್ಬೋದು ಸರ.